ಸರ್, ಇಡೀ ಬೆಂಗಳೂರಿನ ಜನ ಇದು ಸುಮಾರು 35-40 ವರ್ಷದ ಹಿಂದೆ ಆಗಬೇಕಾಗಿರ್ತಕ್ಕಂಥದ್ದು. 2014ರಿಂದ ಏನು ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಿಗಳಾಗ್ತಾರೆ, ಇವತ್ತು ಇಡೀ ದೇಶದಲ್ಲಿ ಎರಡನೇ ಹೆಚ್ಚು ಕಿಲೋಮೀಟರ್ ಇರ್ತಕ್ಕಂಥ ಯಾವುದಾದ್ರು ಒಂದು ನಗರ ಇದ್ದರೆ ಅದು ಬೆಂಗಳೂರು. ಡೆಲ್ಲಿ ಬಿಟ್ಟರೆ ಬೆಂಗಳೂರೇ ಇರ್ತಕ್ಕಂಥದ್ದು. ಬೆಂಗಳೂರಿನ ಜನ ಅತ್ಯಂತ ಖುಷಿಯಿಂದ ಅವರ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ. ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ಬೆಂಗಳೂರು ನಗರದ ಜನತೆ ಪರವಾಗಿ ಅವ್ರನ್ನ ಸ್ವಾಗತವನ್ನು ಬಯಸ್ತೇನೆ. ಸರ್, ಈಗ ಅದೇ ಹೊಸದೊಂದು ಯೋಜನೆ ಕೂಡ ಚಾಲನೆಯನ್ನು ಕೊಡ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಮುಂದೆ 3ನೇ ಹಂತದ ಕಾಮಗಾರಿಗೂ ಚಾಲನೆಯನ್ನು ಕೊಡ್ತಾರೆ. ಇವತ್ತು ಹೊಸದಾಗಿ ಏನು ಮೆಟ್ರೋ ರೈಲನ್ನು ಬಿಡ್ತಕ್ಕಂಥದ್ದು ಇದೈತೆ, ಇದೊಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನೇ ಬೆಂಗಳೂರಿನ ಜನ ಭಾವಿಸಿರ್ತಕ್ಕಂಥದ್ದು. ಇವತ್ತಿನ ಟ್ರಾಫಿಕ್ಕಿನ ವ್ಯವಸ್ಥೆಯಲ್ಲಿ ಇನ್ನೂ ನಮಗೆ ಹೆಚ್ಚಿನ ಕೆಲಸ ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅದನ್ನು ಸಹ ಇವತ್ತು ಉದ್ಘಾಟನೆಯನ್ನು ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಾವು ಅವ್ರು ಬರ್ತಕ್ಕಂಥ ದಾರಿನಲ್ಲಿ ಬಹುಶಃ 10-15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. 11 ಗಂಟೆಗೆ ಬೇಕ್ರಿ ಸರ್ಕಲ್ನಲ್ಲಿ ಬಿಟ್ಟು ಚಾಲುಕ್ಯ ಸರ್ಕಲ್ಲು, ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು ಮತ್ತು ರೈಲ್ವೆ ಸ್ಟೇಷನ್ ಹೋಗಿ ಮತ್ತೆ ಇದೇ ಮಾರ್ಗದಲ್ಲೇ ಆರ್ ವಿ ರಸ್ತೆ ಮುಖೇನ ಹೋಗ್ತಕ್ಕಂಥ ಇದರಲ್ಲಿ ನಮ್ಮ ಕರ್ತವ್ಯ ಅವ್ರನ್ನ ನೋಡಬೇಕು ಅಂತಕ್ಕಂಥದ್ದು. ಬೆಂಗಳೂರಿನ ಜನ ಅವರು ಬರ್ತಾರೆ ಅಂತಂದರೆ ಮನೆಯಿಂದ ಟಿ ವಿಯಲ್ಲಿ ಆಫ್ ಮಾಡಿ ಬಂದು ಕಾಯ್ತಕ್ಕಂಥದ್ದನ್ನ ದೃಶ್ಯಗಳನ್ನು ನಾವು ನೋಡಿದ್ದೇವೆ. ಇಲ್ಲ, ನಾವೆಲ್ಲಕ್ಕೂ ಅದನ್ನು ಜವಾಬ್ದಾರಿನ ತಾಂತೀವಿ. ಏನೂ ತೊಂದರೆ ಆಗದ ರೀತಿ ನಾವು ದೇಶದ ಪ್ರಧಾನಿ ಬರ್ತಾವ್ರೆ ಅಂದರೆ ನಮ್ಮ ಕರ್ತವ್ಯವೂ ಅದರಲ್ಲಿ ಅಡಗಿದೆ. ಸರ್, ಇಡೀ ಬೆಂಗಳೂರಿನ ಜನ ಇದು ಸುಮಾರು 35-40 ವರ್ಷದ ಹಿಂದೆ ಆಗಬೇಕಾಗಿರ್ತಕ್ಕಂಥದ್ದು. 2014ರಿಂದ ಏನು ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಿಗಳಾಗ್ತಾರೆ, ಇವತ್ತು ಇಡೀ ದೇಶದಲ್ಲಿ ಎರಡನೇ ಹೆಚ್ಚು ಕಿಲೋಮೀಟರ್ ಇರ್ತಕ್ಕಂಥ ಯಾವುದಾದ್ರು ಒಂದು ನಗರ ಇದ್ದರೆ ಅದು ಬೆಂಗಳೂರು. ಡೆಲ್ಲಿ ಬಿಟ್ಟರೆ ಬೆಂಗಳೂರೇ ಇರ್ತಕ್ಕಂಥದ್ದು. ಬೆಂಗಳೂರಿನ ಜನ ಅತ್ಯಂತ ಖುಷಿಯಿಂದ ಅವರ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ. ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ಬೆಂಗಳೂರು ನಗರದ ಜನತೆ ಪರವಾಗಿ ಅವ್ರನ್ನ ಸ್ವಾಗತವನ್ನು ಬಯಸ್ತೇನೆ. ಸರ್, ಈಗ ಅದೇ ಹೊಸದೊಂದು ಯೋಜನೆ ಕೂಡ ಚಾಲನೆಯನ್ನು ಕೊಡ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಮುಂದೆ 3ನೇ ಹಂತದ ಕಾಮಗಾರಿಗೂ ಚಾಲನೆಯನ್ನು ಕೊಡ್ತಾರೆ. ಇವತ್ತು ಹೊಸದಾಗಿ ಏನು ಮೆಟ್ರೋ ರೈಲನ್ನು ಬಿಡ್ತಕ್ಕಂಥದ್ದು ಇದೈತೆ, ಇದೊಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನೇ ಬೆಂಗಳೂರಿನ ಜನ ಭಾವಿಸಿರ್ತಕ್ಕಂಥದ್ದು. ಇವತ್ತಿನ ಟ್ರಾಫಿಕ್ಕಿನ ವ್ಯವಸ್ಥೆಯಲ್ಲಿ ಇನ್ನೂ ನಮಗೆ ಹೆಚ್ಚಿನ ಕೆಲಸ ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅದನ್ನು ಸಹ ಇವತ್ತು ಉದ್ಘಾಟನೆಯನ್ನು ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಾವು ಅವ್ರು ಬರ್ತಕ್ಕಂಥ ದಾರಿನಲ್ಲಿ ಬಹುಶಃ 10-15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. 11 ಗಂಟೆಗೆ ಬೇಕ್ರಿ ಸರ್ಕಲ್ನಲ್ಲಿ ಬಿಟ್ಟು ಚಾಲುಕ್ಯ ಸರ್ಕಲ್ಲು, ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು ಮತ್ತು ರೈಲ್ವೆ ಸ್ಟೇಷನ್ ಹೋಗಿ ಮತ್ತೆ ಇದೇ ಮಾರ್ಗದಲ್ಲೇ ಆರ್ ವಿ ರಸ್ತೆ ಮುಖೇನ ಹೋಗ್ತಕ್ಕಂಥ ಇದರಲ್ಲಿ ನಮ್ಮ ಕರ್ತವ್ಯ ಅವ್ರನ್ನ ನೋಡಬೇಕು ಅಂತಕ್ಕಂಥದ್ದು. ಬೆಂಗಳೂರಿನ ಜನ ಅವರು ಬರ್ತಾರೆ ಅಂತಂದರೆ ಮನೆಯಿಂದ ಟಿ ವಿಯಲ್ಲಿ ಆಫ್ ಮಾಡಿ ಬಂದು ಕಾಯ್ತಕ್ಕಂಥದ್ದನ್ನ ದೃಶ್ಯಗಳನ್ನು ನಾವು ನೋಡಿದ್ದೇವೆ. ಇಲ್ಲ, ನಾವೆಲ್ಲಕ್ಕೂ ಅದನ್ನು ಜವಾಬ್ದಾರಿನ ತಾಂತೀವಿ. ಏನೂ ತೊಂದರೆ ಆಗದ ರೀತಿ ನಾವು ದೇಶದ ಪ್ರಧಾನಿ ಬರ್ತಾವ್ರೆ ಅಂದರೆ ನಮ್ಮ ಕರ್ತವ್ಯವೂ ಅದರಲ್ಲಿ ಅಡಗಿದೆ. ಸರ್, ಇಡೀ ಬೆಂಗಳೂರಿನ ಜನ ಇದು ಸುಮಾರು 35-40 ವರ್ಷದ ಹಿಂದೆ ಆಗಬೇಕಾಗಿರ್ತಕ್ಕಂಥದ್ದು. 2014ರಿಂದ ಏನು ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಿಗಳಾಗ್ತಾರೆ, ಇವತ್ತು ಇಡೀ ದೇಶದಲ್ಲಿ ಎರಡನೇ ಹೆಚ್ಚು ಕಿಲೋಮೀಟರ್ ಇರ್ತಕ್ಕಂಥ ಯಾವುದಾದ್ರು ಒಂದು ನಗರ ಇದ್ದರೆ ಅದು ಬೆಂಗಳೂರು. ಡೆಲ್ಲಿ ಬಿಟ್ಟರೆ ಬೆಂಗಳೂರೇ ಇರ್ತಕ್ಕಂಥದ್ದು. ಬೆಂಗಳೂರಿನ ಜನ ಅತ್ಯಂತ ಖುಷಿಯಿಂದ ಅವರ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ. ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ಬೆಂಗಳೂರು ನಗರದ ಜನತೆ ಪರವಾಗಿ ಅವ್ರನ್ನ ಸ್ವಾಗತವನ್ನು ಬಯಸ್ತೇನೆ. ಸರ್, ಈಗ ಅದೇ ಹೊಸದೊಂದು ಯೋಜನೆ ಕೂಡ ಚಾಲನೆಯನ್ನು ಕೊಡ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಮುಂದೆ 3ನೇ ಹಂತದ ಕಾಮಗಾರಿಗೂ ಚಾಲನೆಯನ್ನು ಕೊಡ್ತಾರೆ. ಇವತ್ತು ಹೊಸದಾಗಿ ಏನು ಮೆಟ್ರೋ ರೈಲನ್ನು ಬಿಡ್ತಕ್ಕಂಥದ್ದು ಇದೈತೆ, ಇದೊಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನೇ ಬೆಂಗಳೂರಿನ ಜನ ಭಾವಿಸಿರ್ತಕ್ಕಂಥದ್ದು. ಇವತ್ತಿನ ಟ್ರಾಫಿಕ್ಕಿನ ವ್ಯವಸ್ಥೆಯಲ್ಲಿ ಇನ್ನೂ ನಮಗೆ ಹೆಚ್ಚಿನ ಕೆಲಸ ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅದನ್ನು ಸಹ ಇವತ್ತು ಉದ್ಘಾಟನೆಯನ್ನು ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ.
ನಾವು ಅವ್ರು ಬರ್ತಕ್ಕಂಥ ದಾರಿನಲ್ಲಿ ಬಹುಶಃ 10-15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. 11 ಗಂಟೆಗೆ ಬೇಕ್ರಿ ಸರ್ಕಲ್ನಲ್ಲಿ ಬಿಟ್ಟು ಚಾಲುಕ್ಯ ಸರ್ಕಲ್ಲು, ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು ಮತ್ತು ರೈಲ್ವೆ ಸ್ಟೇಷನ್ ಹೋಗಿ ಮತ್ತೆ ಇದೇ ಮಾರ್ಗದಲ್ಲೇ ಆರ್ ವಿ ರಸ್ತೆ ಮುಖೇನ ಹೋಗ್ತಕ್ಕಂಥ ಇದರಲ್ಲಿ ನಮ್ಮ ಕರ್ತವ್ಯ ಅವ್ರನ್ನ ನೋಡಬೇಕು ಅಂತಕ್ಕಂಥದ್ದು. ಬೆಂಗಳೂರಿನ ಜನ ಅವರು ಬರ್ತಾರೆ ಅಂತಂದರೆ ಮನೆಯಿಂದ ಟಿ ವಿಯಲ್ಲಿ ಆಫ್ ಮಾಡಿ ಬಂದು ಕಾಯ್ತಕ್ಕಂಥದ್ದನ್ನ ದೃಶ್ಯಗಳನ್ನು ನಾವು ನೋಡಿದ್ದೇವೆ. ಏನಾದ್ರು ಟ್ರಾಫಿಕ್ ಸಮಸ್ಯೆಗಳ ಬಗ್ಗೆ ಏನಾದ್ರು ಜನಗಳು ಇಲ್ಲ, ನಾವೆಲ್ಲಕ್ಕೂ ಅದನ್ನು ಜವಾಬ್ದಾರಿನ ತಾಂತೀವಿ. ಏನು ತೊಂದರೆ ಆಗದ ರೀತಿ ನಾವು ದೇಶದ ಪ್ರಧಾನಿ ಬರ್ತಾವ್ರೆ ಅಂದರೆ ನಮ್ಮ ಕರ್ತವ್ಯವೂ ಅದರಲ್ಲಿ ಅಡಗಿದೆ. ಸರ್, ಇಡೀ ಬೆಂಗಳೂರಿನ ಜನ ಇದು ಸುಮಾರು 35-40 ವರ್ಷದ ಹಿಂದೆ ಆಗಬೇಕಾಗಿರ್ತಕ್ಕಂಥದ್ದು. 2014ರಿಂದ ಏನು ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಿಗಳಾಗ್ತಾರೆ, ಇವತ್ತು ಇಡೀ ದೇಶದಲ್ಲಿ 2ನೇ ಹೆಚ್ಚು ಕಿಲೋಮೀಟ್ರ್ ಇರ್ತಕ್ಕಂಥ ಯಾವುದಾದ್ರು ಒಂದು ನಗರ ಇದ್ದರೆ ಅದು ಬೆಂಗಳೂರು. ಡೆಲ್ಲಿ ಬಿಟ್ಟರೆ ಬೆಂಗಳೂರೇ ಇರ್ತಕ್ಕಂಥದ್ದು. ಬೆಂಗಳೂರಿನ ಜನ ಅತ್ಯಂತ ಖುಷಿಯಿಂದ ಅವರ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ. ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ಬೆಂಗಳೂರು ನಗರದ ಜನತೆ ಪರವಾಗಿ ಅವ್ರನ್ನ ಸ್ವಾಗತವನ್ನು ಬಯಸ್ತೇನೆ. ಸರ್, ಈಗ ಅದೇ ಹೊಸದೊಂದು ಯೋಜನೆ ಕೂಡ ಚಾಲನೆಯನ್ನು ಕೊಡ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಮುಂದೆ 3ನೇ ಹಂತದ ಕಾಮಗಾರಿಗೂ ಚಾಲನೆಯನ್ನು ಕೊಡ್ತಾರೆ. ಇವತ್ತು ಹೊಸದಾಗಿ ಏನು ಮೆಟ್ರೋ ರೈಲನ್ನು ಬಿಡ್ತಕ್ಕಂಥದ್ದು ಇದೈತೆ, ಇದೊಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನೇ ಬೆಂಗಳೂರಿನ ಜನ ಭಾವಿಸಿರ್ತಕ್ಕಂಥದ್ದು. ಇವತ್ತಿನ ಟ್ರಾಫಿಕ್ಕಿನ ವ್ಯವಸ್ಥೆಯಲ್ಲಿ ಇನ್ನೂ ನಮಗೆ ಹೆಚ್ಚಿನ ಕೆಲಸ ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅದನ್ನು ಸಹ ಇವತ್ತು ಉದ್ಘಾಟನೆಯನ್ನು, ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ಪಾಯಿಂಟಲ್ಲಿ ಮೋದಿಯವರೇನು ಹಿಡಿದು ನಿಮಗೆ ನಿಮ್ಮ ಸ್ವಾಗತ ನಾವು ಅವ್ರು ಬರ್ತಕ್ಕಂಥ ದಾರಿನಲ್ಲಿ ಬಹುಶಃ 10-15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. 11 ಗಂಟೆಗೆ ಬೇಕ್ರಿ ಸರ್ಕಲ್ನಲ್ಲಿ ಬಿಟ್ಟು ಚಾಲುಕ್ಯ ಸರ್ಕಲ್ಲು, ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು ಮತ್ತು ರೈಲ್ವೆ ಸ್ಟೇಷನ್ ಹೋಗಿ ಮತ್ತೆ ಇದೇ ಮಾರ್ಗದಲ್ಲೇ ಆರ್ ವಿ ರಸ್ತೆ ಮುಖೇನ ಹೋಗ್ತಕ್ಕಂಥ ಇದರಲ್ಲಿ ನಮ್ಮ ಕರ್ತವ್ಯ ಅವ್ರನ್ನ ನೋಡಬೇಕು ಅಂತಕ್ಕಂಥದ್ದು. ಬೆಂಗಳೂರಿನ ಜನ ಅವರು ಬರ್ತಾರೆ ಅಂತಂದರೆ ಮನೆಯಿಂದ ಟಿ ವಿಯಲ್ಲಿ ಆಫ್ ಮಾಡಿ ಬಂದು ಕಾಯ್ತಕ್ಕಂಥದ್ದನ್ನ ದೃಶ್ಯಗಳನ್ನು ನಾವು ನೋಡಿದ್ದೇವೆ. ಏನಾದ್ರು ಟ್ರಾಫಿಕ್ ಸಮಸ್ಯೆಗಳ ಬಗ್ಗೆ ಏನಾದ್ರು ಜನಗಳು ಇಲ್ಲ, ನಾವೆಲ್ಲಕ್ಕೂ ಅದನ್ನು ಜವಾಬ್ದಾರಿನ ತಾಂತೀವಿ. ಏನು ತೊಂದರೆ ಆಗದ ರೀತಿ ನಾವು ದೇಶದ ಪ್ರಧಾನಿ ಬರ್ತಾವ್ರೆ ಅಂದರೆ ನಮ್ಮ ಕರ್ತವ್ಯವೂ ಅದರಲ್ಲಿ ಅಡಗಿದೆ. ಸರ್, ಇಡೀ ಬೆಂಗಳೂರಿನ ಜನ ಇದು ಸುಮಾರು 35-40 ವರ್ಷದ ಹಿಂದೆ ಆಗಬೇಕಾಗಿರ್ತಕ್ಕಂಥದ್ದು. 2014ರಿಂದ ಏನು ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಿಗಳಾಗ್ತಾರೆ, ಇವತ್ತು ಇಡೀ ದೇಶದಲ್ಲಿ 2ನೇ ಹೆಚ್ಚು ಕಿಲೋಮೀಟ್ರ್ ಇರ್ತಕ್ಕಂಥ ಯಾವುದಾದ್ರು ಒಂದು ನಗರ ಇದ್ದರೆ ಅದು ಬೆಂಗಳೂರು. ಡೆಲ್ಲಿ ಬಿಟ್ಟರೆ ಬೆಂಗಳೂರೇ ಇರ್ತಕ್ಕಂಥದ್ದು. ಬೆಂಗಳೂರಿನ ಜನ ಅತ್ಯಂತ ಖುಷಿಯಿಂದ ಅವರ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ. ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ಬೆಂಗಳೂರು ನಗರದ ಜನತೆ ಪರವಾಗಿ ಅವ್ರನ್ನ ಸ್ವಾಗತವನ್ನು ಬಯಸ್ತೇನೆ. ಸರ್, ಈಗ ಅದೇ ಹೊಸದೊಂದು ಯೋಜನೆ ಕೂಡ ಚಾಲನೆಯನ್ನು ಕೊಡ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಮುಂದೆ 3ನೇ ಹಂತದ ಕಾಮಗಾರಿಗೂ ಚಾಲನೆಯನ್ನು ಕೊಡ್ತಾರೆ. ಇವತ್ತು ಹೊಸದಾಗಿ ಏನು ಮೆಟ್ರೋ ರೈಲನ್ನು ಬಿಡ್ತಕ್ಕಂಥದ್ದು ಇದೈತೆ, ಇದೊಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನೇ ಬೆಂಗಳೂರಿನ ಜನ ಭಾವಿಸಿರ್ತಕ್ಕಂಥದ್ದು. ಇವತ್ತಿನ ಟ್ರಾಫಿಕ್ಕಿನ ವ್ಯವಸ್ಥೆಯಲ್ಲಿ ಇನ್ನೂ ನಮಗೆ ಹೆಚ್ಚಿನ ಕೆಲಸ ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅದನ್ನು ಸಹ ಇವತ್ತು ಉದ್ಘಾಟನೆಯನ್ನು, ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ಪಾಯಿಂಟಲ್ಲಿ ಮೋದಿಯವರೇನು ಹಿಡಿದು ನಿಮಗೆ ನಿಮ್ಮ ಸ್ವಾಗತ ನಾವು ಅವ್ರು ಬರ್ತಕ್ಕಂಥ ದಾರಿನಲ್ಲಿ ಬಹುಶಃ 10-15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. 11 ಗಂಟೆಗೆ ಬೇಕ್ರಿ ಸರ್ಕಲ್ನಲ್ಲಿ ಬಿಟ್ಟು ಚಾಲುಕ್ಯ ಸರ್ಕಲ್ಲು, ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು ಮತ್ತು ರೈಲ್ವೆ ಸ್ಟೇಷನ್ ಹೋಗಿ ಮತ್ತೆ ಇದೇ ಮಾರ್ಗದಲ್ಲೇ ಆರ್ ವಿ ರಸ್ತೆ ಮುಖೇನ ಹೋಗ್ತಕ್ಕಂಥ ಇದರಲ್ಲಿ ನಮ್ಮ ಕರ್ತವ್ಯ ಅವ್ರನ್ನ ನೋಡಬೇಕು ಅಂತಕ್ಕಂಥದ್ದು. ಬೆಂಗಳೂರಿನ ಜನ ಅವರು ಬರ್ತಾರೆ ಅಂತಂದರೆ ಮನೆಯಿಂದ ಟಿ ವಿಯಲ್ಲಿ ಆಫ್ ಮಾಡಿ ಬಂದು ಕಾಯ್ತಕ್ಕಂಥದ್ದನ್ನ ದೃಶ್ಯಗಳನ್ನು ನಾವು ನೋಡಿದ್ದೇವೆ. ಏನಾದ್ರು ಟ್ರಾಫಿಕ್ ಸಮಸ್ಯೆಗಳ ಬಗ್ಗೆ ಏನಾದ್ರು ಜನಗಳು ಇಲ್ಲ, ನಾವೆಲ್ಲಕ್ಕೂ ಅದನ್ನು ಜವಾಬ್ದಾರಿನ ತಾಂತೀವಿ. ಏನು ತೊಂದರೆ ಆಗದ ರೀತಿ ನಾವು ದೇಶದ ಪ್ರಧಾನಿ ಬರ್ತಾವ್ರೆ ಅಂದರೆ ನಮ್ಮ ಕರ್ತವ್ಯವೂ ಅದರಲ್ಲಿ ಅಡಗಿದೆ.